ನಮ್ಮ ಧೀಮಂತ ನಾಯಕರು, ಅಹಿಂದ ವರ್ಗದ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು, ದೇವರಾಜ ಅರಸು ಅವರು ನಂತರ ಅತಿ ಹೆಚ್ಚು ಅವಧಿ CM ಆದಂಥದ್ದು ಇವತ್ತಿಗೆ ಅವ್ರದೇ ಮೊದಲನೇ ಸ್ಥಾನ ಆಗ್ತಾ ಇದೆ. ಮೊದಲನೇದಾಗಿ ಅವರಿಗೆ ಸಿದ್ದರಾಮಯ್ಯ ಸಾಹೇಬರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ನಮ್ಮ ನಾಡಿನಲ್ಲಿ ಇನ್ನೂ ಈಗ ಏನೇನೋ ಸಮಾಜಮುಖಿ ಕೆಲಸಗಳು ಮಾಡ್ತಾಯಿದ್ರು, ಅದೇ ಥರ ಇನ್ನೂ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗಲಿ ಅಂತೇಳಿ ನಮ್ಮೆಲ್ಲರ ಕುರುಬ ಸಮುದಾಯದರ ಮುಖಾಂತರ ನಾನು ಶುಭಾಶಯ ಸಿದ್ದರಾಮಯ್ಯ ಸಾಹೇಬರಿಗೆ ಕೋರ್ಕೋತಾ ಇದ್ದೀನಿ. ಈಗ ನಮ್ಮ ಚರ್ಚೆ ಇಷ್ಟೇ. ನಾವಿವತ್ತು ಪ್ರೆಸ್ ಮೀಟ್ ಮಾಡಬೇಕಾದ ಉದ್ದೇಶ ಏನಪ್ಪ ಅಂತಂತಂದರೆ 28/12ನೇ ತಿಂಗಳು 2025 ಅಂದರೆ ಈಗ ಒಂದು 10 ದಿವಸದ ಹಿಂದೆ ಸರ್ವಸದಸ್ಯರ ಸಭೆ ನಡೀತು. ಸಭೆಯಲ್ಲಿ ಎಲ್ಲನೂ ಆರಾಮಾಗಿ 1ರಿಂದ 7ನೇ ಸಬ್ಜೆಕ್ಟ್ ಗಂಟ ಪ್ರತಿಯೊಂದಕ್ಕೂ ಸಹ ಅವ್ರು ಏನೇನೋ ಕೇಳ್ತಾ ಇದ್ರು. ಸಣ್ಣ ಪುಟ್ಟ ಗೊಂದಲ ಇತ್ತು, ಅದೇನೋ ಅಲ್ಲೇ ನಾವು ಸ್ವಲ್ಪ ಸಮಾಧಾನ ಮಾಡಿ ಇರಪ್ಪ ಆಯಿತು ಎಲ್ಲನೂ ಹೇಳ್ತಾರೆ. ನಾವು ಬಂದು ನಿರ್ದೇಶಕ ಅಲ್ಲಿಗೆ ಮಂಡ್ಯ ಜಿಲ್ಲಾ ಕುರುಬ ಸಂಘದ ನಿರ್ದೇಶಕ ಸಾತ್ನೂರು ಮಹೇಶ್ ಅಂತೇಳಿ ನಾನು ನಿರ್ದೇಶಕ ಆಯ್ತಿರಪ್ಪ ಅಂತ ನಾವೆಲ್ಲ ಸಮಾಧಾನವಾಗಿ ಹೇಳ್ತಾ ಇದ್ದೋ. ಇವ್ರಿಗೂ ಅಧ್ಯಕ್ಷರಿಗೂ ಸಹ ಅದನ್ನೇ, ಸೆಕ್ರೆಟರಿಗೂ ಸಹ ಅದನ್ನು ಏನಂತ ಹೇಳ್ತಿದ್ದೋ ಅಂದರೆ, ನೀವು ದುಡುಕ್ಬೇಡಿ, ಅವ್ರು ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ವರ್ಷದಲ್ಲಿ ಒಂದೇ ಬಾರಿ ಅವ್ರಿಗೆ ನಮಗೆ ಪ್ರಶ್ನೆ ಮಾಡುವಂಥ ಹಕ್ಕಿರೋದು ಯಾರು ಸದಸ್ಯರಿಗೆ. ಸರ್ವ ಸದಸ್ಯ ಸಭೆಯಲ್ಲಿ ಸದಸ್ಯರದೇ ಸುಪ್ರೀಂ ಆಗಿರ್ತದೆ. ಹಾಗಾಗಿ ಆ 8ನೇ ಸಬ್ಜೆಕ್ಟ್ ಬಂದ ಸಂದರ್ಭದಲ್ಲಿ ಅಧ್ಯಕ್ಷರು ಸ್ವಲ್ಪ ನಾವು ಹೇಳಿದ್ವಿ, ನೋಡಿ ನೀವು ಕೂಲಾಗಿ ತೊಗೊಳ್ಳಿ, ಅದನ್ನು ಇದನ್ನು ಮಾಡಿ ಅವರು ಯಾವಾಗ 8ನೇ ಸಬ್ಜೆಕ್ಟ್ ಅವರು ಈಗ ಇರುವಂಥ ಕಾರ್ಯಕಾರಿಣಿ ಮಂಡಳಿ ಮುಂದುವರಿಯೋ ಬಗ್ಗೆ ಅಂತ ಬಂದ ತಕ್ಷಣ ಅಲ್ಲೇನಾಗ್ಬಿಡ್ತು, ಎಲ್ಲರೂ ಸ್ವಲ್ಪ ಇಲ್ಲ ನೀವು ಮುಂದುವರಿಯೋದು ಬೇಡ 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 ಅಂತ ಎತ್ಕೊಂಡ್ರು ಸಬ್ಜೆಕ್ಟು. ಹೆಚ್ಚು ಕಡಿಮೆ ಅಲ್ಲಿ ಸೇರೋದ್ರಲ್ಲಿ 90 ಭಾಗ ನಮ್ಮನ್ನು ಮುಂದುವರಿಸೋದು ಬೇಡ, ಚುನಾವಣೆ ಮಾಡಿ ಅಂತಲೇ ಹೇಳಿತ್ತು. ಅಷ್ಟರೊಳಗೆ ಅಧ್ಯಕ್ಷ ಏನು ಮಾಡಿದ್ರು, ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದ್ರು. ಓಡಿದ ತಕ್ಷಣ ಅಲ್ಲಿ ಫ್ರಂಟ್ ಡೋರ್ನ ಲಾಕ್ ಮಾಡಿದ್ರು. ಫ್ರಂಟ್ ಡೋರ್ ಲಾಕ್ ಮಾಡಾದ್ಮೇಲೆ ಅಲ್ಲಿಂದ ಪುನಃ ಕರ್ಕೊಂಡ್ಬಂದು ನಮ್ಮ ಸದಸ್ಯರುಗಳೇ ಕೂರಿಸಿದ್ರು. ಕೂತ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಮಾತು ನಡೀತಾ ಇತ್ತು. ಅಂದರೆ ಬಂದಿರೋರು ಎಲ್ಲರೂ ಸಹ ನಮ್ಮ ಸದಸ್ಯರೇ, ಅದ್ರ ಬಗ್ಗೆ ಎರಡನೇ ನೋ ಡೌಟ್ಸ್. ಈಗ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಕೆಲವ್ರು ಯಾರೋ ಗೂಂಡಗಳು ಬಂದಿದ್ರು ಅಂತ. ಸಮಾಜದವ್ರನ್ನ ಗೂಂಡ ಅಂತದ್ರಿಂದ ಇವರು ಮೊದಲು ಸಮಾಜದ ಕ್ಷಮೆ ಕೇಳಬೇಕು. ನಮ್ಮ ಸಮಾಜದವ್ರನ್ನೇ ಇವರು ನಮ್ಮ ಗೂಂಡ ಅಂತ ಹೇಳಿದ್ಮೇಲೆ ಏನರ್ಥ ಸಿಗುತ್ತೆ ಸಮಾಜಕ್ಕೆ? ಏನು ಸಂದೇಶ ಕೊಡ್ಲಿಕ್ಕೆ ಮಾಡ್ತಾವ್ರೆ ಈ ML ಸುರೇಶ್ ಮಳವಳ್ಳಿಯವರು? ಹಾಗಾಗಿ ಇನ್ನೊಂದ್ಸರಿ ಅದೇ ಥರ ಇನ್ನೇನು ಪ್ರಶ್ನೆ, ಸದಸ್ಯ ಪ್ರಶ್ನೆ ಏನಿಲ್ಲ, ನೀವು ಮುಂದುವರಿಯೋದು ಬೇಡ. ಇವ್ರು ಏನು ಮಾಡಿದ್ರು, ಅಷ್ಟೊತ್ತಿಗೆ ಏನೋ ಒಂದು ಚರ್ಚೆ ತಗೊಂಡಿಲ್ಲ, ಬಿಲ್ಡಿಂಗ್ ಮಾಡ್ತಾ ಇದ್ದೀರ, ನೀವು ಏನು ಮಾಡೋದು ಬೇಡ, ಮುಂದುವರಿಯೋದು ಬೇಡ ಅಂತಂದರು. ನಾವು ಸರ್ವೆ ಸದಸ್ಯರು ಹೇಳಾದ್ಮೇಲೆ ನಾವು ಮುಂದುವರಿಬೇಕೋ ಬೇಡವೋ? ಇವರು ಅದಕ್ಕೆ ಉತ್ತರನೇ ಕೊಡಲಿಲ್ಲ. ಅವತ್ತು ನಮ್ಮ ಜನರಲ್ ಬಾಡಿ ಸಂಪೂರ್ಣಗೊಳ್ಳಿಲ್ಲ. ಅವ್ರೇನೋ ಪೇಪರ್ಲಿ ಹೇಳ್ಬೋದೇನೋ, ಎಲ್ಲರೂ ನನಗೆ ಒಪ್ಪಿಗೆ ಕೊಟ್ಟರು, ಅದು ಕೊಟ್ಟರು, ಇದು ಮಾಡ, ಯಾವುದೇ ಕಾರಣಕ್ಕೂ ಅವತ್ತು ಸಂಪೂರ್ಣವಾಗಿಲ್ಲ. ಅದಕ್ಕೆ ತಕ್ಕಂಥ ದಾಖಲಾತಿನ ನಾವು DAR ಅವ್ರಿಗೆ ನಾವು ಸಬ್ಮಿಟ್ ಮಾಡ್ತೀವಿ. ನಮ್ಮ ಹತ್ರ ದಾಖಲಾತಿ ಇದೆ. ದಯಮಾಡಿ ಈ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದಿಂದ ಏನಾದ್ರೂ ಅವತ್ತು ನಾವು ಜನರಲ್ ಬಾಡಿ ಕಂಪ್ಲೀಟ್ ಮಾಡಿದ್ದೀವಿ, ಮುಂದುವರಿಲಿಕ್ಕೆ ಎಲ್ಲರೂ ಸಹಮತ ಇದೆ ಅಂತ ಏನಾದರೂ ಅವ್ರು ಕೊಟ್ಟರೆ ಡಾಕ್ಯುಮೆಂಟ್ನ, ಅದನ್ನು ದಯಮಾಡಿ ತಿರಸ್ಕರಿಸಬೇಕು, ಅದನ್ನು ಪೆಂಡಿಂಗಲ್ಲಿ ಇಡಬೇಕು ಅಂತ ಈ ಮುಖಾಂತರ ಕೇಳ್ತಾ ಇದ್ದೀವಿ. ಅವತ್ತು ನಮಗೆ ಜನರಲ್ ಬಾಡಿ ಸಂಪೂರ್ಣವಾಗಿಲ್ಲ. ಹಾಗಾಗಿ ಸರಿ ಸರ್, ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಸರ್ ನಾನು. ಸರ್ ಪತ್ರಿಕೆ ಅಲ್ಲ ಆಯ್ತು ಸರ್, ಅದು ಮಾಡ್ತೀವಿ ಸರ್, ನಾವು ಮಾಡ್ತೀವಿ. ಅಲ್ಲ ಸರ್, ನಿಮ್ಮ ಮುಖಾಂತರ ನಾವು DAR ಅವ್ರಿಗೆ ಪತ್ರಿಕೆ ನಿಮ್ಮ ಕೇಳಿದಾಗ ಒಂದು ದಾಖಲಾತಿ ಬೇಕಲ್ಲ ಸರ್ ನನಗೆ. ಅದನ್ನ ಮುಗಿಸ್ಬಿಟ್ಟು ಆಡಳಿತ ಮಂಡಳಿ ವಿಸರ್ಜನೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾವ್ರೆ. ಹಾಗಾದ್ರೆ ಈ ಕಟ್ಟಡ ಮುಂದುವರಿಸುವಂತ ಸಾಮರ್ಥ್ಯಕ್ಕೆ ಯಾರು ಇಲ್ವಾ ಸರ್? ಅವರೇ ಈಗ ಏನ್ ಗೊತ್ತಾ ಸರ್, ನಾವ್ ಹೇಳ್ತಾರ ಮಾತಾಡ್ತೀನಿ ಇರಿ ನೋಡ್ರಿ. ನಾನು ಏನು ಹೇಳೋದು ಅಂತಂತಂದ್ರೆ, ಇದನ್ನ ML ಸುರೇಶ್ ನೋಡ್ಕೊಂಡು ಯಾರು ಸಹ ಅನುದಾನ ಕೊಟ್ಟಿಲ್ಲ. ಅನುದಾನ ಕೊಟ್ಟಿರೋದು ಸಮಾಜದ ಅಭಿವೃದ್ಧಿಗೋಸ್ಕರ ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಇಡೀ ರಾಜ್ಯದಲ್ಲಿ 2ನೇ ಸಿದ್ದರಾಮಯ್ಯಿಂದ ಬಿಂಬಿತವಾಗಿರುವಂಥ ಬೈರತಿ ಸುರೇಶ್ ಅವ್ರ ಇಲಾಖೆಯಿಂದ ಇವತ್ತು ನಮಗೆ ಅವರು ಮತ್ತೆ ನಮ್ಮ ಹಿಂದುಳಿದ ಇಲಾಖೆಯಿಂದ ನಮ್ಗೆ ಮಾಡಿರುವಂಥದ್ದು. ಅದು ML ಸುರೇಶ್ ಇದ್ರು ಕೊಡ್ತಾರೆ, ನಾಳೆ ನಾನಿದ್ರು ಕೊಡ್ತಾರೆ, ನಾಳೆ ನಮ್ಮ ದೊಡ್ಡೆಯವರು ಇದ್ರು ಕೊಡ್ತಾರೆ, ನಮ್ಮ ನಾಗೇಶಣ್ಣ ಇದ್ರು ಕೊಡ್ತಾರೆ. ಅದು ಸಮಾಜದ ಅಭಿವೃದ್ಧಿ. ಅವ್ನು ನಾತಂದು ಮಾಡ್ತೀನಿ ಅಂತಲ್ಲ. ಈ ಹಿಂದೆ ನಾವು ಬಂದು ಈಗ 4 ವರ್ಷ 5 ವರ್ಷ ಮುಗಿತಾ ಬಂತು. ನಾವು ಬಂದ ಸಂದರ್ಭದಲ್ಲಿ ಇದೇ ನಿಮ್ಗೆ ಸ್ವಲ್ಪ ಹಿಂದೆ ಮರಳು ಕಳಿಸ್ತೀನಿ, ವಿಚಾರ ನಿಮಗೆ ತಿಳಿಲಿ ಅಂತೇಳಿ. ಯಾಕಂದರೆ ಬಿಲ್ಡಿಂಗ್ ವಿಚಾರಕ್ಕೆ ನಾವು ಕಂಪ್ಲೀಟ್ ಮಾಡ್ಬಿಡ್ತೀವಿ ಬಿಟ್ಬಿಡ್ತೀವಿ ಅಂತ ಹೇಳಿರಲ್ಲ, ಆ ವಿಚಾರವಾಗಿ ನಾನು ನಿಮ್ಗೆ ಒಂದು ವಿಚಾರ ಹೇಳೋದು. ನಾವು ಬಂದಂಥ ಸಂದರ್ಭದಲ್ಲಿ ಇದಕ್ಕೆ 4 ವರ್ಷದ ಹಿಂದೆ ಬಂದಾಗ ಹಿಂದೆ ಇದ್ದಂಥ ನಾಗರಾಜಣ್ಣವರು ಈಗ ಜನರ ಬಾಡಿಲಿ ಇಲ್ಲ ನೀವು ಎಲೆಕ್ಷನ್ ಮಾಡಲೇಬೇಕು ಅಂತ ಸದಸ್ಯರು ಹೇಳಿದಾಗ ಒಪ್ಕೊಂಡು ಎಲೆಕ್ಷನ್ ಮಾಡಿದ್ರು. ಆವಾಗ ಅತಿಥಿ ಗೃಹ ಇದೆಲ್ಲ ಕನಕ ಭವನದ ಅತಿಥಿ ಗೃಹ, ಅದು 80% ಕೆಲಸ ಆಗಿತ್ತು. ದೇವಸ್ಥಾನ 80% ಕೆಲಸ ಆಗಿತ್ತು. ನಾವು 4 ವರ್ಷದಲ್ಲಿ ಮಾಡಿದ್ದು
ಬರೀ 20% ಕೆಲಸ. ನಾವು 4 ವರ್ಷದಲ್ಲಿ ಅವು ಏನು ಅವ್ರು 80% ಮಾಡಿದ್ರು ಕೆಲಸಗಳನ್ನ, ಇದು ಅತಿಥಿ ಗೃಹ ಮತ್ತು ದೇವಸ್ಥಾನದ 20% ನಾವು ಕೆಲಸ ಮಾಡಿದ್ವು 4 ವರ್ಷದಲ್ಲಿ. ಅದಾದಮೇಲೆ ಇದನ್ನು ನಾವು ಗುದ್ಲಿ ಪೂಜೆ ತೊಗೊಂಡಿದ್ದು. ಈಗ ನಾವು ಹೇಳೋದಿಷ್ಟೇ, ಈಗ ಸಮಾಜದಲ್ಲಿ ನಮ್ಗೆ ಹಿರಿಯರಿದ್ದಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕುರುಬ ಸಮುದಾಯಕ್ಕೆ ಅಗ್ರಗಂಡ ನಾಯಕ, ಅದನ್ನು ತಳ್ಳಾಕೋಕೆ ಯಾರ ಕೈಲೂ ಇದಿಲ್ಲ. ನಮ್ಮ ಪ್ರಶ್ನೆ ಅಷ್ಟೇ. ಈಗ ಅವ್ನು ಇನ್ನೊಂದು ಮಾತು ಹೇಳಿದ್ರು ಮೊನ್ನೆ ಪ್ರೆಸ್ ಮೀಟಲ್ಲಿ ನಿಮ್ಮ ಮಾಡಿದಾಗ ಒಂದು ಹೇಳಿದ್ರು, ಇದೇ ಸಾತ್ನೂರು ಮಹೇಶು, ಪುನಃ ಆರೋಳ್ಳಿ ಕೃಷ್ಣ ಮತ್ತು ಶಿವಣ್ಣ, ಹಲವಾರು ಜನ ಅವ್ರು ನಮಗೆ ಅಭಿವೃದ್ಧಿಗೆ ಒಂದು ದಿವಸ ಬಂದು ನೋಡಲೇ ಇಲ್ಲ ಅಂತ ಹೇಳ್ತಾರಲ್ವಾ. ಇವತ್ತು ನಾನು ತಿಂಗಳ ನಡವಳಿ ಐತಲ್ಲ, ನಮ್ಮ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತೀವಲ್ಲ, ಆ ಮೀಟಿಂಗ್ನ ತೆಗೆದು ನೋಡಿ, ಸಾತ್ನೂರು ಮಹೇಶ್ ಅಷ್ಟೇ ಯಾರು ಪ್ರಶ್ನೆ ಮಾಡಿ ಈ ವಿಚಾರವಾಗಿ ಈ ಥರ ಸಲಹೆ ಕೊಟ್ಟು ಅದಕ್ಕಿಂತ ಯಾರು ಒಬ್ಬ ಜಾಸ್ತಿ ಕೇಳಿದ್ರೆ ನಾನು ಇವತ್ತು ರಾಜೀನಾಮೆ ಕೊಡ್ತೀನಿ. ಅವರು ಕೆಲವೊಂದು ಯಾವುದೇ ವಿಚಾರದಲ್ಲಾಗಲಿ, ಅಭಿವೃದ್ಧಿ ವಿಚಾರದಲ್ಲಿ ಅದಕ್ಕಷ್ಟು ಇದಕ್ಕಿಷ್ಟು ರೀ, ಒಂದು ಪರ್ಚೇಸ್ ಕಮಿಟಿ ಮಾಡಿ. ನಾವು 4 ವರ್ಷದಿಂದ ಹೇಳ್ದು, ಆ ಬಿಲ್ಡಿಂಗ್ ಕಮಿಟಿ ಹೇಳೋದು, ಅತಿಥಿ ಗೃಹ ಮತ್ತು ಎರಡು ಮಾಡ್ಬೇಕಾದ್ರೆ ಪರ್ಚೇಸ್ ಕಮಿಟಿ ಮಾಡಿ. ಪರ್ಚೇಸ್ ಕಮಿಟಿ ಉದ್ದೇಶ ಇಷ್ಟೇ. ಈಗ ಪರ್ಚೇಸ್ ಕಮಿಟಿ ಒಂದಷ್ಟು ಜನ ಇದ್ದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮರಳು ಬೇಕೋ, ದಿಂಡು ಬೇಕೋ, ಇಲ್ಲ ಸಿಮೆಂಟ್ ಬೇಕೋ, ಕಬ್ಬಣ ಬೇಕೋ, 10 ಅವ್ರ ಕಡೆ ವಿಚಾರಿಸ್ತೀವಿ. ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ನಾವು ಪರ್ಚೇಸ್ ಮಾಡೋದಿತ್ತಪ್ಪ. ಇದನ್ನು ಮಾಡೋಕ್ಕೆ 4 ವರ್ಷ ತಗೊಂಡ್ರು. ಈ ಬಿಲ್ಡಿಂಗ್ ಕಮಿಟಿ ಆದಮೇಲೆ ಯಾವಾಗ 50 ಲಕ್ಷ ಹಣ ಬಂತು, ಈಗ 2 ಕೋಟಿ ಸ್ಯಾಂಕ್ಷನ್ ಆಗಿರೋದು, ಫಸ್ಟು 2 ಕೋಟಿಯಲ್ಲಿ ಕೊಟ್ಟಿದ್ದು, ಅದ್ರಲ್ಲಿ 50 ಲಕ್ಷ ಮಾತ್ರ ಬಂದಿತ್ತು. ಅದು ಬಂದಾದ್ಮೇಲೆ ನಾವು ಒಂದು ಮಾತು ಕೇಳ್ದೋ, ನೋಡಿ ಅಧ್ಯಕ್ಷ, ಈಗ ನೀವು ಬಿಲ್ಡಿಂಗ್ ಕಮಿಟಿ ಮಾಡಬೇಕು, ಬೇಕಾದ್ರೆ ನೋಡಿ ನಡವಳಿ ನಾನು ನಿಮ್ಗೆ ತಂದು ಕೊಡ್ತೀನಿ, ರೆಕಾರ್ಡ್ ತಂದು ಕೊಡ್ತೀನಿ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಸಾಹೇಬ್ರು ಯಾವತ್ತೂ ಸಹ ಆ ಥರ ಮಾತು ಹೇಳಿಲ್ಲ. ಸಾಹೇಬ್ರು ಇಲ್ಲ 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 ಸಾಹೇಬ್ರು ಯಾವತ್ತೂ ಆ ಮಾತು ಹೇಳೋದಿಲ್ಲ, ಹೇಳಿಲ್ಲ. ಮಾತಾಡ್ತೀನಿ ಸರ್. ಕೆಲಸ ಮಾಡಿ ಇವ್ ಹೇಳೋಕ್ಕಂತ ಸುರೇಶ್ಗೆ ಓರಲ್ ಆಗಿ ಹೇಳಿರ್ಬೇಕು ಅಷ್ಟೇ. ಬೇಗ ನಿಂತು ಕೆಲಸ ಮಾಡ್ತಾರೆ, ದುಡ್ಡು ಎಲ್ಲರೂ ಕಲೆಕ್ಟ್ ಮಾಡೋ, ಎಷ್ಟು ದುಡ್ಡು ಆಯ್ತದೆ ಹೆಚ್ಚುವರಿ ನಾನೇ ಕೊಡ್ತೀನಿ ದುಡ್ಡ, ಬೇಗ ಕಂಪ್ಲೀಟ್ ಮಾಡಿ 100 ಮಕ್ಕಳಿಗೆ ಅನುಕೂಲ ಆಗೋಂಗೆ ವಿದ್ಯಾರ್ಥಿ ನಿಲಯನ ಮಾಡು ಅಂತ ಹೇಳಿದ್ರು. ಅದನ್ನೇ ಇವರು ಇಟ್ಕೊಂಡು ನನ್ಗೆ ಹೇಳಿದ್ದಾರೆ, ನಾನು 7 ಕೋಟಿ ರೂಪಾಯಿ ತಂದಿದ್ದೀನಿ ಅಂತ ಹೇಳ್ತಾರೆ. ಸರ್ ಅವ್ರು ತಂದಿ ಸರ್ ಹೇಳ್ತಲ್ಲ ಸರ್, ಈಗ ನಮ್ಮ ಮಂಡ್ಯ ಒಂದೇ ಪ್ಯಾಕೇಜ್ ಕೊಟ್ಟಿಲ್ಲ ಸರ್, ನಮ್ಮ ಕರ್ನಾಟಕದಲ್ಲಿ 17 ಜಿಲ್ಲೆ ಕೊಟ್ಟವ್ರೆ ಇಂಥ ಅಭಿವೃದ್ಧಿ ಕೆಲಸಗಳಿಗೇನೆ. ಕರ್ನಾಟಕದಲ್ಲಿ ನಮ್ಮ ಕುರುಬ ಸಮುದಾಯದ 17 ಹಾಸ್ಟೆಲ್ಗಳಿಗೆ ಮಂಜೂರು ಮಾಡಿರುವಂಥದ್ದು ಅಭಿವೃದ್ಧಿಗೆ. ಇದು ಮಂಡ್ಯ ಒಂದೇ ಅಂತಲ್ಲ. 4 ವರ್ಷದಿಂದ ಮಳವಳ್ಳಿ ಯಾಕೆ ನಿಂತೈತೆ ಅಂತ ಅವರೇ ಕೇಳ್ತಾರೆ. ಸರ್ ಅದು ಸರ್ ಈಗ ಹೇಳ್ತೀನಿ ಕೇಳಿ, ಇದು ನಮ್ಮ ಸಂಘದ ಸುಪರ್ತಿ ನಡೀತಾ ಇರೋದು. ಕಳೆದ ಬಾರಿ ಮಳವಳ್ಳಿಯಲ್ಲಿ ನಿಂತಿರುವಂಥದ್ದು ಅದು ಸರ್ಕಾರದಿಂದ ಮಾಡ್ತಾ ಇರೋದು, ನಮಗೆ ಸಂಘಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಈಗ ಮಾಡ್ತಾ ಇರುವಂಥದ್ದು ಅದಕ್ಕೂ ಸಹ ನಮ್ಮ ಹಲವಾರು ಜನ ನಮ್ಮ ಮುಖಂಡರುಗಳೆಲ್ಲರೂ ಹೋಗಿ, ಇಲ್ಲ ನಮ್ಮ ಜಿಲ್ಲೆ ಒಂದು ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇರುವಂಥದ್ದು ಸರ್. ನಾವು ಇನ್ನೊಂದು ಮಾತು ಹೇಳ್ತಾ ಗೊತ್ತಾ ಸರ್, ನಾನು ಇದಕ್ಕೊಂದು 6 ತಿಂಗಳ ಹಿಂದೆ, ನಾವಿನ್ನು ಗುದ್ಲಿ ಪೂಜೆ ಆಗಿರಲಿಲ್ಲ, ಒಂದು ಮಾತು ಹೇಳ್ತೀನಿ ನಾನು ಮೀಟಿಂಗಲ್ಲಿ. ನೋಡಿ, ನಮ್ಮದು ಬಾಡಿ ಇನ್ನು 6 ತಿಂಗಳಲ್ಲಿ ಮುಗ್ದೋಯ್ತಾ ಇದೆ. ನೋಡ್ರಿ ನಮ್ಮ ನಾಯಕರಿಗೆ ನೋಡಿ ಸರ್, ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ. ನಮ್ಮ ಸಮುದಾಯಕ್ಕೆ ಅವ್ರು ಯಾವತ್ತೂ ಚಿನ್ನದ ಕಳಸ ಇದ್ದಂಗೆ, ಅದನ್ನು ಯಾರು ತಳ್ಳಕ್ಕಾಗಲ್ಲ. ನಾವು ಸಾಹೇಬ್ರು ಎಲ್ಲಿ ಗಂಟೆ ಇರ್ತಾರೆ ಅಲ್ಲಿ ಗಂಟೆ ನಾವು ಸಾಹೇಬ್ರ ಜೊತೆಲೇ ಇರ್ತೀವಿ, ಆಯ್ತಲ್ವಾ. ನಂತರ ಇಡೀ ರಾಜ್ಯದಲ್ಲೇ 2ನೇ ಸಿದ್ದರಾಮಯ್ಯ ಅಂತ ಬಿಂಬಿತವಾಗಿರ್ತವೆ ಬೈರತಿ ಸುರೇಶಣ್ಣ. ಇವತ್ತು ನಮ್ಮ ಸಮಾಜದ ಎಲ್ಲ ಪ್ರತಿಯೊಂದೂ, ಇವತ್ತು ಬೆಂಗಳೂರದು ಅಷ್ಟೇ, ಇವತ್ತೇನು ನಡೀತಾ ಇತ್ತು ನಮ್ಮ ಬೆಂಗಳೂರದು ಹಾಸ್ಟೆಲ್ಲು, ಅದ್ರ ನೇತೃತ್ವ ವಹಿಸ್ಕೊಂಡು ಮಾಡ್ತಾ ಇರುವಂಥವ್ರು ಬೈರತಿ ಸುರೇಶಣ್ಣ. ಈ ವಿಚಾರವಾಗಿ ಗೊತ್ತಿತ್ತಲ್ಲ ಇವ್ರಿಗೆ ಎಲ್ಲರಿಗೂ. ನಾನು ಏನಂತ ಹೇಳಿದೆ ಅಂತಂತಂದರೆ, ನೋಡಿ ನಮ್ದು ಇನ್ನೊಂದು 6 ತಿಂಗಳಾಯ್ತು ಅವಧಿ ಮುಗ್ದೋಯ್ತಾ ಇದೆ. ನಡ್ರಿ ಬೈರತಿ ಸುರೇಶಣ್ಣ ಹತ್ರ ಹೋಗೋದ, ಅಣ್ಣ ಇಷ್ಟು ಹಾಕಿದ್ದೀವಿ ಅಣ್ಣ, ದಯಮಾಡಿ ಇದು ನಮ್ಗೆ ಕಂಪ್ಲೀಟ್ ಮಾಡ್ಕೊಂಡೆ ನಾನು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದ. 100% ಮಾಡ್ತಾರೆ, ನಡ್ರಿ ನಾವೆಲ್ಲ ಡೈರೆಕ್ಟ್ ಹೋಗೋದ ಅಂತಂದರೆ ಅವ್ರ ಮೈಂಡಲ್ಲಿ ಏನೋ ಇಲ್ಲ ನಾವೇ ಮಾಡ್ಬಿಟ್ಟು ಅವಧಿ ಮುಗಿತಾ ಇದ್ದಲ್ರಿ ನಾವೇನ್ರಿ ಮಾಡೋಕ್ಕಾಯ್ತದೆ ಅಂತ ಅವತ್ತು ಸಹ ನಾವು ಪ್ರಶ್ನೆ ಮಾಡಿದೆ. ಅದು ಬಿಡಿ, ಮುಂದೆ ಏನೋ ಒಂದು ಆಯ್ತು ಅಂತ ತಿಳ್ಕೊಬಂದ್ರೆ ಅಷ್ಟೇ ಹೊರತು ಇವತ್ತಿಗೂ ಸಹ ನಾವು ಹೇಳ್ತಾ ಇರೋದು, ಈಗ ಸದಸ್ಯರುಗಳು ಒಪ್ಪಿ ಏನಾದರೂ ಮಾಡಿದರೆ ಓಕೆ, ಸದಸ್ಯರೇ ನೀವು ಬೇಡ ಬಪ್ಪ ಮುಂದೆ ಬಂದವ್ರು ಮಾಡ್ತೀರಿ ಅಂದ್ರೆ ನಮ್ಗೇನಲ್ಲಿ ಬರೋಕ್ಕೆ. ಈಗ ಅವ್ರೇನೋ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ನಾನು ಇದೇನೇ ಇದಿಲ್ಲ, ನಾನು ಸುಳ್ಳು ಹೇಳಲ್ಲ, ಜೊತೆಗೆ ನಾನು ಯಾವುದೋ ನನಗೆ ತುಂಬ ಕೆಲಸ ಅವೇ ಅಂತಲ್ಲ. ಸಮಾಜದ ಹಿತದೃಷ್ಟಿಯಿಂದ ಬಂದಮೇಲೆ ಎಲ್ಲರೂ ಕೆಲಸ ಮಾಡೇ ಮಾಡ್ತಾರೆ, ಯಾರು ಮಾಡಿಲ್ಲ? ಈಗ ನಮಗೆ ಕೆಲವು ವಿಚಾರಗಳು ಏನಪ್ಪ ಅಂತಂತಂದರೆ, ಇವರು ಅಭಿವೃದ್ಧಿ ಮಾಡ್ತೀನಿ, ನಾನು ಇದು ಮಾಡಲ್ಲ, ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಏನು ಅಭಿವೃದ್ಧಿ ಮಾಡಿದರು? ಇವತ್ತು ML ಸುರೇಶ್ ಅವರು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು, ಅದು ಈಗ 4 ವರ್ಷದಿಂದ. ಅಲ್ಲಿಂದ ಇವ್ರು ಸಮಾಜದ ಕೊಡುಗೆ ಏನೈತೆ ಓಪನ್ ಆಗಿ ಹೇಳಿ. ಅವರು ಈ ಸಮಾಜಕ್ಕೆ ಈ ಜಿಲ್ಲೆ ಕೊಡುಗೆ ಏನೈತೆ ಹೇಳಿ. ಸಾರಿ ಅಂಕಲ್, ಸಾರಿ.
ಸಾರಿ ಸಾರಿ ಯಾಕಲ್ಲ ಏನಾಗಿದೆ ಅಂತಂದ್ರೆ ಅವತ್ತು ನಮ್ಮ ಸದಸ್ಯರಿಗೆ ಗೌರವ ಕೊಡದೆ ಹೋದ್ರಲ್ಲ ಹೊರಟ್ಬಿಟ್ರಲ್ಲ ಅದಕ್ಕೆ ಆ ಥರ ಹೇಳಿದ್ದಾರೆ. ಅಲ್ಲಿ ದುರುಪಯೋಗ ಅಂತ ಇದೆಯಾ? ಇಲ್ಲ ಇಲ್ಲ ಹಣದ್ದು ಸರ್, ಈಗ ಸಂಘದಲ್ಲಿ ಹಣದ ದುರುಪಯೋಗ ಆ ಥರದ್ದೇನೋ ಯಾಕಂತಂದ್ರೆ ಎಲ್ಲ ಐತಣ್ಣ ಅದು ಇಲ್ಲ ನೋಡೋಣ ನಂಬರ್ 6 ಹಾಂ ನೋಡಿ ಇಲ್ಲ ಇಲ್ಲ ಅದು ಹಣ mistake ಆಗಿದೆ. ದುರುಪಯೋಗ ಒಂದೇ ಅಲ್ಲ ಅಲ್ಲಲ್ಲ ಹಣ ದುರುಪಯೋಗ ಎಲ್ಲಿಂದ ನಾವು ಅಲ್ಲ ಅಲ್ಲ ಸರ್ ಸರ್ ಈಗ ಹಣ ದುರುಪಯೋಗ ಯಾವ ಅಲ್ಲ ಅಲ್ಲ ಸಂಘದಲ್ಲಿ ಯಾವುದೇ ರೀತಿ ಹಣ ದುರುಪಯೋಗ ಆಗಿಲ್ಲ. ಮತ್ತೆ ಯಾಕೆ ಬರೋದ್ರಿ? ಎಲ್ಲದೆ ಇಲ್ಲ ಸರ್, ಅದು ಅವರು ಪಲಾಯನ ಆದ್ರಲ್ಲ ಹೊಂಟ್ಬಿಟ್ರಲ್ಲ, ಅಲ್ಲ ಅವರು ಭ್ರಷ್ಟಾಚಾರ ಅಲ್ಲ ಸರ್. ಭ್ರಷ್ಟಾಚಾರ ಸರಿ, ಹಣ ದುರುಪಯೋಗ ಇಲ್ಲ ಇಲ್ಲ ಸರ್, ಅದು ತಪ್ಪಾಗಿದೆ, ಅದನ್ನ ಕಾಟ್ ಮಾಡ್ಕೊಳ್ಳಿ ಸರ್. ಅದು ಆಮೇಲೆ ಇನ್ನೊಂದು ಈ 4 ವರ್ಷದಲ್ಲಿ ಕುರುಬರ ಸಂಘದ ಅಧ್ಯಕ್ಷ ಆಯ್ತಲ್ವಾ, ಅದಲ್ದನೆ 4 ವರ್ಷದಿಂದ ಅಧ್ಯಕ್ಷರಾಗವ್ರೆ, ಅದಲ್ದನೆ ಇರಿ ಅಣ್ಣ ಒಂದು ನಿಮಿಷ. ಈ 4 ವರ್ಷ ಈಗ ಅಧ್ಯಕ್ಷರಾಗವ್ರೆ ಆಯ್ತಲ್ವಾ, ಅದಕ್ಕಿಂತ ಇವ್ರಿಗೆ ಸಮಾಜಕ್ಕೆ ಇವ್ರ ಕೊಡುಗೆ ಏನು ಅಂತ ತೋರಿಸ್ಕೊಡ್ಲಿ. ಈಗ ಅಲ್ಲಿರುವಂತ ಕಾರ್ಯಕಾರಿ ಮಂಡಳಿಯಲ್ಲಿ ಅವ್ರ ಪರ ನಿಂತಿರೋ ನಿರ್ದೇಶಕರು ಸರ್ ಈಗ ಅಲ್ಲಿ ಪರ ವಿರೋಧ ಅಂತ ಬರೋದಿಲ್ಲ, ಚುನಾವಣೆ ಅಂತ ಅಣ್ಣ ಒಂದು ನಿಮಿಷ, ಚುನಾವಣೆ ಅಂತ ಬಂದಾಗ ಕೆಲವರು ಬೇಡ ನಾವೇ ಮುಂದುವರಿಯಮ್ಮ ಅಂತ ಅನ್ನೋದು ಯಾವುದೇ ಸಂಘ ಸಂಸ್ಥೆಯಲ್ಲಿ ಇದ್ದದ್ದೇನೆ. ಸುಪ್ರೀಂ ಯಾರು ಅದಕ್ಕೆ ಅವಕಾಶ ಇದೆಯಾ? ಬೈಲಾದಲ್ಲಿ ಇರೋದು 5 ವರ್ಷಕ್ಕೊಮ್ಮೆ ಚುನಾವಣೆ ನಡೀಬೇಕು ಅಂತ ಇದೆ ಆಯ್ತಲ್ವಾ. ಸದಸ್ಯರು ನಮ್ಮನ್ನು ಒಪ್ಪಿ ಇಲ್ಲಪ್ಪ ನೀವು ಮುಗಿಸ್ಕೊಡಿ ಅಂತಂದರೆ ಅದಕ್ಕೆ ನಾವು ಬದ್ಧ. ಸದಸ್ಯರೇ ನಮಗೆ ಬೆಂಬಲ ಕೊಟ್ಟಿಲ್ಲ ಅಂತಂತಂದ್ರೆ ನಾವು ಹೆಂಗೆ ಮುಂದುವರಿಯೋಕ್ಕೆ ಸಾಧ್ಯ? ಅದು ಸಾಮಾನ್ಯ ಅಲ್ವಣ್ಣ. ಯಾವುದೇ ಒಂದು ಇದ್ರಲ್ವೇ ಇವತ್ತು ಅವ್ರು ಹೇಳ್ಬೋದು ನನ್ನ ಹತ್ರ ಅಷ್ಟು ಜನ ಅವ್ರು ಇಷ್ಟು ಜನ ಇಷ್ಟು ಜನ ಅವ್ರಿ ಅಂತೇಳಿ. ಚುನಾವಣೆಗೆ ಮಾಡಬೇಕು ಅಂದಾಗ ಸ್ವಲ್ಪ ಅವರು ಆಲೋಚನೆ ಮಾಡ್ತಾರೆ. ಇದ್ರೇನು ಸಂಘ ಸಂಸ್ಥೆಯಲ್ಲಿ ಏನೋ ನಮಗೇನೋ TADA ಕೊಡ್ತಾರೆ, ಏನು ಕೊಡ್ತಾರೆ ಅಣ್ಣ? 21 ಜನ ಇದ್ದೀವಣ್ಣ, 4,800 ಚಿಲ್ಲರೆ ಇದೆ. ಅವತ್ತು ಹೆಚ್ಚು ಕಡಿಮೆ ಒಂದು ಸಭೆಯಲ್ಲಿ ಒಂದು 700-800 ಜನ ಇದ್ರು. ಅಲ್ಲ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡಿದ್ರಲ್ಲ ಅವರು, ಅವ್ರನ್ನ ತೋರಿಸಿ ತಾನೇ ಅವ್ರನ್ನ ಒಳಗಡೆ ಕಳಿಸ್ತಿದ್ದು. ನಮ್ಮ ಇತಿಹಾಸದಲ್ಲಿ, ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಇತಿಹಾಸದಲ್ಲಿ ಪೊಲೀಸ್ನವ್ರು ಇಟ್ಕೊಂಡು ಜನರಲ್ ಬಾಡಿ ಮಾಡುವಂತ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದು ನಮ್ಮ ಅಧ್ಯಕ್ಷ ಸುರೇಶ್ ಅವರು.